ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಐ ನೋ ರಾತ್ರಿ ಅಪ್ಲೋಡ್ ಮಾಡ್ತಿರ್ತೀನಿ, ಅಷ್ಟೊತ್ತಿಗೆ ಹಬ್ಬ ಆಗ್ಬಿಟ್ಟಿರುತ್ತೆ. ಬಟ್ ಐ ವಿಲ್ ಶೋ ಯು ಇವತ್ತು ಊಟಕ್ಕೆ ಏನೇನು ಮಾಡ್ತಿದ್ದೀನಿ ಅಂತ. ಐ ಜಸ್ಟ್ ಥಾಟ್ ತುಂಬ ಐಟಮ್ ಮಾಡೋಣ ಅಂತ, ಯಾಕಂದರೆ ನನಗೆ ತಿನ್ನಬೇಕನ್ನಿಸ್ತಿದೆ. ಅದಕ್ಕೋಸ್ಕರ ಏನೇನು ಮಾಡ್ತಿದ್ದೀನಿ ಅಂದರೆ ಇದು ಬೀನ್ಸ್ದು ಪಲ್ಯ, ಆಮೇಲೆ ಕೋಸ್ಮರಿ, ಆಮೇಲೆ ಕಾರ್ನ್ ಪಲ್ಯ, ಸ್ವೀಟ್ ಕಾರ್ನ್ ಪಲ್ಯ, ಆಮೇಲೆ ಪೊಂಗಲ್ ಆ್ಯಂಡ್ ಇನ್ನೇನು ಪಾಯಸ, ಒಬ್ಬಟ್ಟು, ಆಮೇಲೆ ಇಫ್ ಆದರೆ 2 ಬಜ್ಜಿ, ಇಲ್ಲಾಂದರೆ ಮಾಡಲ್ಲ. ಸೊ ಕಮ್ ಲೆಟ್ಸ್ ಒಬ್ಬೊಬ್ಬರು ಫಸ್ಟಿಂದ ಹೇಳ್ತಿದ್ದೀನಿ. ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ಎಲ್ ಬಿ ಕುಕ್ಕಿಂಗ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ಏನಂದರೆ, ಇವಾಗ ಹಬ್ಬ ಇದಲ್ವ, ಅಫ್ಕೋರ್ಸ್ ಫಾರ್ ಲಂಚಿಗೆ ನಾನು ಎಷ್ಟೊಂದು ಕೋರ್ಸ್ ಮೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ಬ್ಲಾಗ್ ಮಾಡ್ತಿದ್ದೀನಿ. ಇದನ್ನ ನಾನು ಮಂಕೋ ಥರ ಹೇಳಿದ್ರಿಂದ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. 4ನೇ ಟೇಕ್ ತಗೋತಿರೋದು. ಇರೋದು ನಾನು ಪಾಪ ಇಬ್ಬರೇ, ಲೈಕ್ ಸ್ವಲ್ಪನೇ ಮಾಡಬೇಕು. ಸ್ವಲ್ಪ ಮಾಡಿದ್ರೆ ಆ್ಯಕ್ಚುಲಿ ಕಷ್ಟ, ಬಟ್ ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ಐ ವಾಂಟೆಡ್ ಟು ಇಟ್ ಇಟ್. ನನಗೆ ಯಾರೂ ಹಬ್ಬಕ್ಕೆ ಇನ್ವೈಟ್ ಮಾಡಿಲ್ಲ, ಅದಕ್ಕೆ ನಾನೇ ಮಾಡ್ಕೊಂಡು ನಾನೇ ತಿಂತಾಯಿದ್ದೀನಿ. ಈಗ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ. ಅದೆಲ್ಲ ತೋರಿಸಿದ್ರೆ ಸುಮ್ಮನೆ ವ್ಲಾಗ್ ಲ್ಯಾಗ್ ಆಗುತ್ತೆ. ಸೊ ಐ ನಾಟ್ ಶೋ ಯು ಗೈಸ್ ಅದೆಲ್ಲ ಮಾಡೋ ಪ್ರೋಸೆಸ್ನೇ ತೋರಿಸ್ತೀನಿ. ಇಫ್ ಯು ಗೈಸ್ ಮನೆ ಲರ್ನ್ ಎಲ್ಲ ಬೇಸಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನೇನು ಸ್ಪೆಷಲಾಗಿ ರೆಸಿಪಿ ಕಂಡಿರ್ತೀವಿ ಆ ಥರ ಏನೂ ಮಾಡಿಲ್ಲ, ಬಟ್ ತೋರಿಸ್ತೀನಿ. ಇದು ಕಾಯಿ ಮತ್ತು ಇದು ಏನಂತಾರೆ ಗೋಡಂಬಿದು ಪೌಡರ್, ಅಂದರೆ ಅದು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಯ್ ಹೇಳಿ. ಸ್ನಾನ ಮಾಡಲ್ಲ. ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕಬೇಕು. ಇದಕ್ಕೆ ಇವಾಗ ಸ್ವಲ್ಪ ವಾಟರ್ ಹಾಕೋಬೇಕು. ಈಗ ಹಾಕಿರೋ ವಾಟರ್ಗೆ ಪೌಡರ್ ಮಾಡಿರೋ ಬೆಲ್ಲ ಎಲ್ಲ ಹಾಕ್ಕೋಬೇಕು. ಈಗ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದು ಸ್ವಲ್ಪ ಬೆಲ್ಲ ಎಲ್ಲ ಕರಗಬೇಕು. ಅಲ್ಲಿವರೆಗೆ ಏನಂತಾರೆ ಅನ್ನೋ ಗೊತ್ತಿಲ್ಲ. ಬೆಲ್ಲ ಎಲ್ಲ ಕರಗಿಸ್ಬೇಕು. ವಾಟರ್ ಹಾಕಿ ನೀರು ಹಾಕಬೇಕು ಅಲ್ವ, ಅದರಲ್ಲಿ ಕರ್ಗೋವರೆಗೂ ಹಿಂಗೆ ಮಾಡ್ತಿರ್ಬೇಕು. ಇದನ್ನ ನಾವು ರೆಡಿ ಹಾಕಿದೆ, ಎತ್ತಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಪಲ್ಯ ಮಾಡೋದಕ್ಕೆ ಅದನ್ನ ಬೀನ್ಸ್ ಮತ್ತು ಅದು ಗ್ರೀನ್ ಗ್ರಾಮ್ ಕಾಳನ್ನ ಬೇಯಿಸ್ಕೋಬೇಕು. ಫಸ್ಟ್ ಕಾಳು ಹಾಕೋಣ. ಅದು ಆ್ಯಕ್ಚುಲಿ ಏನೋ ಟ್ರಿಕ್ ಅಂತೆ, ಏನೋ ಎಕ್ಸಾಕ್ಟ್ಲಿ. ಇಫ್ ನೀವು ಯಾರಾದರೂ ಗಟ್ಟಿ ಇರುತ್ತಲ್ವ, ಇವಾಗ ಹೆಂಗೆ ಹೇಳೋದು, ಕಾಳು ಏನಾದರೂ ಹಾಕ್ತಿರ್ತೀರಲ್ವ, ಆವಾಗ ಕಾಳು ಮತ್ತು ತರಕಾರಿ ಒಟ್ಟಿಗೆ ಹಾಕ್ತಿರ್ತೀರಲ್ವ, ಆವಾಗ ಕಾಳನ್ನ ಫಸ್ಟ್ ಹಾಕಿ ಆಮೇಲಿಂದ ಇಫ್ ಯು ಪುಟ್ ಮಿಕ್ಕಿದ್ನ ಅಂದರೆ ತರಕಾರಿನ, ಕಾಳು ಬೇಯುತ್ತೆ. ಅಂದರೆ ವೆಜಿಟೇಬಲ್ಸ್ ಓವರ್ ಕುಕ್ ಆಗಲ್ಲ, ಕಾಳು ನೀಟಾಗಿ ಬೇಯುತ್ತೆ. ಇಫ್ ಯು ಪುಟ್ ಕಾಳನ್ನ ಮೇಲೆ ಹಾಕಿದ್ರೆ ವೆಜಿಟೇಬಲ್ಸ್ ಓವರ್ ಕುಕ್ ಆಗ. ನಮ್ಮಪ್ಪ ಫುಲ್ ಡಬ್ಬಾದೆಲ್ಲ ಸೌಂಡ್ ಮಾಡ್ತಾರೆ, ನನ್ನ ಬಾವನ್ನ ಹಾಳು ಮಾಡ್ತಾರೆ. ಇಟ್ಸ್ ಓಕೆ, ಕಾಂಟ್ ಹೆಲ್ಪ್. ಅವಾಗಿಂದ ಬಿಗ್ ಬಾಸ್ ಹಾಕೊಂಡು ಡಿಸ್ಟರ್ಬ್ ಮಾಡಿದ್ರು, ಇವಾಗ ವಾಶ್ರೂಮಲ್ಲಿ ಡಿಸ್ಟರ್ಬ್ ಮಾಡ್ತಾರೆ. ದಟ್ಸ್ ಮೈ ಬೇಬಿ, ಐ ವಾಂಟ್ ಸೇ ಎನಿಥಿಂಗ್, ಇಟ್ಸ್ ಓಕೆ. ಅದು ಕಾಳನ್ನ ನಾನು ಒಂದು ಸ್ವಲ್ಪ ಮಾತ್ರ ಸೋಪ್ ಮಾಡಿಕ್ಕಿದೆ. ಕಾಳು ಮತ್ತು ಬೀನ್ಸ್ನ ನಾನು ಕುಕ್ಕರ್ಗೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಕಾಳು ಇಷ್ಟನ್ನು ಹಾಕಿ ಮತ್ತು ಸಾಲ್ಟ್ ಹಾಕಿ ನೀರು ಹಾಕಿ ಅದನ್ನ ಒಂದು 3-4 ವಿಷಲ್ ಮಾಡ್ಕೊಂಡು. 3-4 ವಿಷಲ್ ಏನು ಬೇಡ, 1 ವಿಷಲ್ ಸಾಕು. ಬಟ್ ನಮ್ಮನೆ ಕುಕ್ಕರ್ಗೆ 3-4 ವಿಷಲ್ ಬೇಕು. ಒಂದು ಪಾತ್ರೆ ತೊಗೊಂಡು ಮ್ಯಾಡಿಂಗ್ ಮೈದಾ, ಇದಕ್ಕೆ ನಾವು ಈಗ ಸ್ವಲ್ಪ ನೀರು ಹಾಕ್ಕೋತೀವಿ.
ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಬೇಕು. ಇದರಲ್ಲಿ ಇವಾಗ ಕೋಸಂಬರಿ ಮಾಡ್ತಾಯಿದ್ದೀನಿ. ಕೋಸಂಬರಿ ಅಂದರೆ ಅದೇ ಹೆಸರು ಕಾಳಲ್ಲಿ ಮಾಡ್ತಾರಲ್ವ, ಕೋಸಂಬರಿ, ಸಾರಿ, ನನ್ನ ಕನ್ನಡ ಡಬ್ಬ ಇದೆ ಅಫ್ಕೋರ್ಸ್. ಇದನ್ನ ಇವಾಗ ಇದ್ರಿಗೆ ಹಾಕಬೇಕು. ಇದನ್ನು ಪಾಯಸ ಮಾಡೋಕ್ಕೋಸ್ಕರ ಹೆಸರು ಬೇಳೆ ಮತ್ತು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಒಬ್ಬಟ್ಟು ಇಸ್ ಗೆಟ್ಟಿಂಗ್ ರೆಡಿ. ಇದನ್ನ ಇವಾಗ ನಾವು ಏನಂತಾರೆ ತವಾ ಮೇಲೆ ಹಾಕಿ ಕುಕ್ ಮಾಡಬೇಕು. ಆಲ್ ಫುಡ್ ರೆಡಿ ಟು ಇಟ್. ಪೊಂಗಲ್, ಒಬ್ಬಟ್ಟು ಒಂದು ಶೇಪ್ಲೆಸ್ ಆಗಿಬಿಟ್ಟಿದೆ. ದಿಸ್ ಇಸ್ ಪಾಯಸ, ದಿಸ್ ಇಸ್ ಚಂಪಾಕಲಿ, ಆಚೆಯಿಂದ ತಂದಿರೋದು. ದಿಸ್ ಇಸ್ ಕಾರ್ನ್ ಸಲಾಡ್, ಕೋಸಂಬರಿ, ಇದು ಬೀನ್ಸ್ ಪಲ್ಯ, ಚಟ್ನಿ, ಆಮೇಲೆ ಬಾತಿನ ಹಾಕೊಂಡಿಲ್ಲ ಯಾಕಂದರೆ ಪ್ಲೇಟಲ್ಲಿ ಜಾಗ ಇಲ್ಲ. That's it for the vlog, guys. Thank you so much for watching. Happy Sankranti.